ಹೆಚ್ಚಿನ ವಿಚಾರವನ್ನು ಸುಬೋಧ್ ಅವರು ಹೇಳಿದರು. ಖಂಡಿತ ಸಂತೋಷ. ಯಾಕಂದರೆ ಇದು SIR ನಾವು ಪಕ್ಷದ ಮೂಲಕ ಅದನ್ನು ವಿರೋಧಿಸ್ತಿದ್ರು. ಇದು ನಮಗೆ ಖಂಡಿತ ಶಾಪ ಅಲ್ಲ, ನಾನು ವರದಾನ ಅಂತ ಹೇಳ್ತೇನೆ. ಇಲ್ಲದಿದ್ದರೆ ನಾವು ಖಂಡಿತ ಈ ಓಟಿನ ಯಾವುದು ಲೀಸ್ಟ್ ಉಂಟು ಇದನ್ನು ಓಪನ್ನೂ ಮಾಡೋದಿಲ್ಲ. ನಾವು ಎಷ್ಟೇ ಕಡೆ ಓಟಿನ ಬೆಳಿಗ್ಗೆ ಹೋಗಿ ಓಪನ್ ಮಾಡಿದ್ದುಂಟು ಬೂತಲ್ಲಿ. ಅಂಥ ಒಂದು ಪಕ್ಷದಲ್ಲಿಯೂ ನಾವು ಇಷ್ಟು ಓಟು ತಗೊಳ್ತೇವೆ ಅಂದರೆ ಈ ಪರಿಷ್ಕರಣೆಯಲ್ಲಿ ನಾವು ನಮ್ಮನ್ನು 100ಕ್ಕೆ 100 ತೊಡಗಿಸ್ಕೊಂಡ್ರೆ ನಮ್ಮನ್ನು ಸೋಲಿಸುವವರು ಯಾರೂ ಇಲ್ಲ. ಇದೊಂದು 100ಕ್ಕೆ 100 ಸತ್ಯ. ತಾವು ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು. ಅದರಲ್ಲಿಯೂ ಕರ್ನಾಟಕದಲ್ಲಿ ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ BK ಹರಿಪ್ರಸಾದ್ ಅವರು ಈ ರಾಜ್ಯದ ಚುಕ್ಕಾಣಿ ಹಿಡಿದ ನಂತರ ಈ ರಾಜ್ಯವು ಬೇರೆ ಒಂದು ದಿಸೆಯಲ್ಲಿ ಹೋಗ್ತಾ ಇದೆ. ಅದಕ್ಕೊಂದು ಬೇರೆ ಹೊಸ ಚೈತನ್ಯ ಬಂದಿದೆ ಅಂತ ನಮಗೆಲ್ಲ ಗೊತ್ತಿದೆ. ಅದರಿಂದ ಪುನರಪಿ ನಮ್ಮ ಏನು 2028ರಲ್ಲಿ ನಮ್ಮ ಚುನಾವಣೆ ನಡೀತದೆ, ಪುನಃ ಅಸೆಂಬ್ಲಿ ಚುನಾವಣೆ. ಅದರಲ್ಲಿಯೂ ಕರ್ನಾಟಕ ರಾಜ್ಯದಲ್ಲಿ ಪುನರಪಿ ಕಾಂಗ್ರೆಸ್ ಬರುವುದನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮ ಕ್ವಶನ್ ಇಷ್ಟೇ, ನಾವು ಕಾರ್ಕಳದಲ್ಲಿ ಗೆಲ್ತೇವಾ, ಉಡುಪಿ ಜಿಲ್ಲೆಯನ್ನು ಗೆಲ್ತೇವೆ ಅಂತ ಮಾತ್ರ ನಮ್ಮ ಹತ್ರ ಪ್ರಶ್ನಾರ್ಥಕ ಚಿಹ್ನೆ ಇರುವುದು. ಅದನ್ನು ಸತ್ಯ ಮಾಡೋದು ಎಲ್ಲ ನಮ್ಮ ಕೈಯಲ್ಲಿದೆ. ಇವತ್ತು ಕತ್ತಿ ದೊಣ್ಣೆ ಎಲ್ಲ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನು ಆ ಪೆನ್ನು ಮತ್ತು ಪೇಪರನ್ನು ಹೇಗೆ ಉಪಯೋಗಿಸ್ತೇವೆ, ಎಷ್ಟು ನಿಷ್ಠೆಯಿಂದ ಮಾಡ್ತೇವೆ, ಎಷ್ಟು ಕ್ರಮದಲ್ಲಿ ಮಾಡ್ತೇವೆ, ಅದರ ಮೇಲೆ ನಮ್ಮ ಭವಿಷ್ಯ ನಮ್ಮ ಹತ್ರ ಇದೆ. ಇದಕ್ಕೆ ಹೆಚ್ಚಿಗೆ ಏನು ಕೆಲಸ ಇಲ್ಲ. ನೀವು ಕೇವಲ ಮುಂದಿನ 1 ತಿಂಗಳು ನಾಳ್ದು 30 ತಾರೀಕಿಂದ ಡಿಸೆಂಬರ್ 30 ತಾರೀಕು ತನಕ 29 ತಾರೀಕು ತನಕ ನಾವು ಅಲರ್ಟ್ ಆಗಿದ್ರೆ ಸಾಕು. ಅದರಲ್ಲಿಯೂ ನಮ್ಮ ಒಂದು ಬೂತಲ್ಲಿ 900 ಮತ ಇದ್ದರೆ 800 ಮತ ಅದರಷ್ಟಕ್ಕೆ ಎನ್ರೋಲ್ ಆಗ್ತದೆ. ನಾವು ಜಾಸ್ತಿ ಅಂತ ತಲೆ ಕೊಡಿಸ್ಕೊಳ್ಬೇಕಂತಿಲ್ಲ. ಎಲ್ಲರೂ ಬುದ್ಧಿವಂತರಿದ್ದಾರೆ, ಎಲ್ಲರೂ BJP ಅವರು ಮಾಡಿರ್ತಾರೆ, ನಾವು ಮಾಡ್ತೇವೆ. ಈಗ BJP ಅವರು ಗೃಹಲಕ್ಷ್ಮಿ ಗೃಹಜ್ಯೋತಿಗೆ ಹೇಗೆ ಮನೆ ಮನೆಗೆ ಹೋಗಿ ಫಾರ್ಮ್ ಫಿಲ್ ಮಾಡಿದ್ರ ಹಾಗೆ ನಾವು ಸಹ ಎಲ್ಲ ಈಗ ಆ ಮನೆಯವ್ರಿಗೆ ಗೊತ್ತಿದೆ ಅವ BJP ಅಂತ ಗೊತ್ತಿದೆ, ಅವ ಫಿಲ್ ಮಾಡ್ತಾ ಅಂತ ಗೊತ್ತಿದೆ, ಅವ ಬುದ್ಧಿವಂತ ಅಂತ ಗೊತ್ತಿದೆ. ಆದರೂ ನಾವು ನಮ್ಮ BOL ಅನ್ನು ಕರ್ಕೊಂಡೋಗಿ ಈ ಒಂದು 4-5 ದಿವಸ ನಾಳ್ದು 30 ತಾರೀಕಿಂದ ಅಟ್ಲೀಸ್ಟ್ 5 ತಾರೀಕು ತನಕ ನಾವು ಅದರ ಹಿಂದೆ ಬಿದ್ದರೆ ಹೆಚ್ಚಿನ ಓಟನ್ನು ನಾವೇ ಸೇರಿಸಿಕೊಟ್ಟಾಗ್ತದೆ. ನಾಳ್ದು 30ಕ್ಕೆ ಒಂದ್ಸಲ ಎಲ್ಲ ಕರ್ನಾಟಕದ್ದು ಸಮಗ್ರ ಕರ್ನಾಟಕದ್ದು ಯಾರ್ದು ವೋಟರ್ ಲಿಸ್ಟಲ್ಲಿ ಹೆಸರು ಇರಲ್ಲ, 0 ಆಗ್ತದೆ. ನಾಳ್ದು 30ಕ್ಕೆ 30ನೇ ತಾರೀಕು ದಿವಸ BL ಅವರು ನಮಗೆ ಫಾರ್ಮ್ ಕೊಡ್ತಾರೆ. ಆ ಫಾರ್ಮನ್ನು ಫಿಲ್ ಮಾಡಿ ಹಾಕಿದ ನಂತರ ನಮ್ಮದು ವೋಟಿಂಗ್ ಎಲ್ಲರದ್ದು ಸ್ಟಾರ್ಟ್ ಆಗೋದು. ಯಾರೇ ಆಗಿರಲಿ, ಕರ್ನಾಟಕದ ಮುಖ್ಯಮಂತ್ರಿ ಅವ್ರದ್ದು ಇರುವುದಿಲ್ಲ, ರಾಜ್ಯಪಾಲರದ್ದು ಇರುವುದಿಲ್ಲ, ನಮ್ಮದು ಇರುವುದಿಲ್ಲ, ಗೋಪಿನಾಥ ಭಟ್ರು ಇರೋದಿಲ್ಲ, ಎಲ್ಲರದ್ದು 0 ಆಗಿರ್ತದೆ. ನಾಳೆದಿಂದ ಸ್ಟಾರ್ಟ್ ಆಗೋದು. ಹಾಗಂತೇಳಿ ಅದರಲ್ಲಿ ಮಾಡಲಿಕ್ಕೆ ಆಗ ಇದ್ದದ್ದು ಏನು ದೊಡ್ಡ ಸಾಹಸದ ಕಥೆ ಏನಿಲ್ಲ, ಎಲ್ಲ ನಮ್ಗೆ ಗೊತ್ತಿರುವಂಥದ್ದೇ. ಕೆಲವರಿಗೆ ನಾನು ಹೇಳಿದೆಲ್ಲ, ಬೂತಲ್ಲಿ 900 ಜನರಲ್ಲಿ 100 ಜನರಿಗೆ ಅದರಲ್ಲಿ ಕೆಲವೆಲ್ಲ ಡಿಫೆಕ್ಟ್ಸ್ ಇರ್ಬೋದು, ಸ್ವಲ್ಪ ಸಣ್ಣ ಪುಟ್ಟದೆಲ್ಲ, ಅದೆಲ್ಲ ಸರಿ ಮಾಡಲಿಕ್ಕೆ ಆಗುವಂಥದ್ದೇ. ಮತ್ತು ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಯಾವುದಾದ್ರೂ ಅವರಿಗೆ ಗುರುತಿನ ಚೀಟಿ ಇಲ್ಲ ಇದ್ದರೆ ತಹಶೀಲ್ದಾರ್ ಕೊಟ್ಟ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಆಗ್ತಾ ಅಂತ ಹೇಳಿದ್ದಾರೆ. ಅದರಿಂದ ತಹಶೀಲ್ದಾರ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವ ಬಗ್ಗೆ ಸರ್ಕಾರದಿಂದಲೂ ನಿರ್ದೇಶನ ಇದೆ. ನೀವು ತಹಶೀಲ್ದಾರ್ ಆಫೀಸ್ನ ಅಲಿಬೇಕಂತಿಲ್ಲ, ನಿಮ್ಮ ಬೂತಲ್ಲಿ ಎಷ್ಟು ಉಂಟಂತ ಕಲೆಕ್ಟ್ ಮಾಡಿ ಕೊಡಿ, ನಾವೇ ಬಂದು ತಗೊಂಡು ಎಲ್ಲವನ್ನೂ ಮಾಡಿ ನಿಮಗೆ ತಂದು ಕೊಡ್ತೇವೆ. ಯಾಕಂದ್ರೆ ನೀವು ತಾಲೂಕು ಆಫೀಸ್ನಲ್ಲಿ ಕೂತ್ಕೊಳ್ಬೇಕಂತಿಲ್ಲ, ಅಥವಾ ನಮ್ಮ ಆಫೀಸಲ್ಲಿ ಒಂದು ಜನ ಇರ್ತಾರೆ, ಫುಲ್ ಟೈಮ್ ಇರ್ತಾರೆ ನಮ್ಮ ಆಫೀಸಲ್ಲಿ, ಅವ್ರ ಹತ್ರ ಹೇಳಿದರೆ ಅವರು ಮಾಡಿ ತಂದು ಕೊಡ್ತಾರೆ. ಬಟ್ ನೀವೆಲ್ಲರೂ ಇವತ್ತು ಇಲ್ಲಿಂದ ಹೋದ ನಂತರ ಇನ್ನು ನಾಳ್ದು ನಾವು ಈ ನೆಕ್ಸ್ಟ್ 1 ಮಂತ್ ತನಕ ಅಲರ್ಟ್ ಆಗಿ ನಿಮ್ಗೆ ಯಾವಾಗ ಪುರ್ಸೊತ್ತು, ಕೆಲವು ಪುರ್ಸೊತ್ತಿದ್ದಾಗ ಕೆಲವು ಪುರ್ಸೊತ್ತು ಮಾಡಿಕೊಂಡು 5 ತಾರೀಕು ತನಕ 30ರಿಂದ 5 ತಾರೀಕು ತನಕ ತಾವು ಸಂಪೂರ್ಣ ಸಮಯವನ್ನು ಕೊಟ್ಟು ಕೆಲಸ ಮಾಡಬೇಕು. ಯಾರಿಗಾದರೂ ಕೆಲಸಕ್ಕೆ ಹೋಗ್ತಿದ್ರಿ, ನಮಗೆ ಕೆಲಸ ದುಡಿಬೇಕು ಕಷ್ಟ ಆಗ್ತದೆ, ಏನೋ ಕಷ್ಟ ಇದ್ದರೆ ಹೇಳಿ, ಅದಕ್ಕೆ ಫೈನಾನ್ಷಿಯಲ್ ಹೆಲ್ಪನ್ನು ಮಾಡ್ತೇವೆ. ಯಾರಿಗಾದರೂ ರಿಕ್ಷಾದಲ್ಲಿ ಹೋಗಬೇಕು, ಬೈಕಲ್ಲಿ ಹೋಗಬೇಕು, ಕಾರ್ ಮಾಡ್ಕೊಳ್ಬೇಕು, ಆ ಎಲ್ಲ ಕೆಲಸವನ್ನು ನೀವು ಮಾಡಬೇಕು. ಅದಕ್ಕೆ ಏನೇ ಖರ್ಚು ವೆಚ್ಚ ಆದರೂ ಹೇಳಿ, ಅದನ್ನು ನಾವು ಮಾಡಲಿಕ್ಕೆ ಭರಿಸಲಿಕ್ಕೆ ಸಿದ್ಧರಿದ್ದೇವೆ. ಯಾಕಂದರೆ ಇದು ಬಹಳ ನಮ್ಮ ಎಲ್ಲರ ಒಂದು ಭವಿಷ್ಯತ್ತಿನ ಪ್ರಶ್ನೆ. ಎಲ್ಲಿ ಸಹ ಜಗತ್ತಲ್ಲಿ ನಮ್ಮ ಮತವನ್ನೇ ನಾವು ಉಳಿಸ್ಕೊಳ್ಳಿಕ್ಕೆ ಇಷ್ಟು ಕಷ್ಟ ಬರುವ ಪರಿಸ್ಥಿತಿ ಈ BJP ಸರ್ಕಾರದಿಂದ, ಕೇಂದ್ರ ಸರ್ಕಾರದ ಒಂದು ಕೆಟ್ಟ ರೀತಿಯಿಂದ ಬಂದಿದಂತೆ. ಯಾಕಂದರೆ ನಿಮ್ಮ ಪಾಸ್ಪೋರ್ಟೇ ವ್ಯಾಲಿಡ್ ಇಲ್ಲ ಅಂತ ಹೇಳ್ತಿದ್ದಾರೆ ಇವತ್ತು. ಎಲ್ಲಿ ತನಕ ಹಾಸ್ಯಾಸ್ಪದ ಅಂದರೆ, ಪಾಸ್ಪೋರ್ಟ್ ಮಾಡಬೇಕಾದ್ರೆ ಅವ ಶತಾಯಗತವಾಗಿ ಪೊಲೀಸ್ ರಿಪೋರ್ಟು, ತಾಲೂಕು ರಿಪೋರ್ಟು, DC ರಿಪೋರ್ಟ್ ಎಲ್ಲ ಆಗಿದ್ದ ನಂತರ ಆಗಿದ್ದು. ಆ ಪಾಸ್ಪೋರ್ಟಿಗೆ ಅದು ನಿಮ್ಮ ಖಾಲಿ ಗುರುತಿನ ಚೀಟಿ, ನೀವು ಫಾರಿನ್ ಹೋಗುವಾಗ ಅದಕ್ಕೆ ವ್ಯಾಲಿಡ್ ಇಲ್ಲ ಅಂತ ಹೇಳ್ತಾರಂತಾದರೆ ಅದಕ್ಕಿಂತ ದೊಡ್ಡ ಮೂರ್ಖತನ. ಯಾಕಂದರೆ ನಮ್ಮ ಎಲ್ಲ ಇಲ್ಲಿನ ಹೊರಗಿನ ಮತದಾರರು, ಅದು ಅಲ್ಪಸಂಖ್ಯಾತರಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಅವರೆಲ್ಲರೂ ಪಾಸ್ಪೋರ್ಟ್ ಉಂಟೆ. ಹಾಗೆ ಅದನ್ನು ವ್ಯಾಲಿಡ್ ಮಾಡಬಾರ್ದಂಥ ಉದ್ದೇಶಕ್ಕೋಸ್ಕರವೇ ಅದನ್ನು ಇಲ್ಲ ಅಂತ ಹೇಳ್ತಿದ್ದಾರೆ, ಬಿಟ್ಟರೆ ಬೇರೆ ಯಾವ ಉದ್ದೇಶವೇ ಇಲ್ಲ. ನಮಗೆಲ್ಲರಿಗೂ ಈಗ ಅರ್ಥ ಆಗಿದ್ದಾರೆ ಮಹತ್ವ. ಈಗ ಮೊನ್ನೆಯಿಂದ ಬ್ಯಾಂಗ್ಳೂರಲ್ಲಿ ಮ್ಯಾರಥಾನ್ ರೀತಿಯಲ್ಲಿ
ಮೊನ್ನೆ BK ಹರಿಪ್ರಸಾದ್ ಅವರು ಹೊಸದಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದ ನಂತರ ಮಂಗಳೂರು ಟೌನ್ ಹಾಲಿಗೆ ಬಂದಿದ್ದರು. ಮೊದಲ ಮೀಟಿಂಗ್ ನಡೆದಿತ್ತು, ಭಾಳ ಒಳ್ಳೆಯ ರೀತಿಯ ಒಂದು ಕಾರ್ಯಾಗಾರ ನಡೆದಿದೆ. ಆ ನಂತರ ನಿನ್ನೆ ಭಾರತ್ ಜೋಡೋ ಹಾಲಲ್ಲಿ ಸಹ ಬೆಂಗಳೂರು ಇತ್ತು. ಅದಕ್ಕೆ ನಮ್ಮ ಇಲ್ಲಿಯ ಹೆಬ್ರಿಯ ಸುಮಾರು ಜನ, ಒಂದು 4-5 ಜನ, ದಿನೇಶ್ ಅವರೆಲ್ಲ, ನಿಲೇಶ್ ಎಲ್ಲ ಒಟ್ಟಾಗಿ ಬಂದಿದ್ದಾರೆ. ಅದು ಯಾಕೆ ಬರಬೇಕಂತ ಹೇಳೋದಂದರೆ, ಅಲ್ಲಿ ಬಂದು ನಾವು ಹೀಗೆ ಕಾರ್ಯಕ್ರಮ ನೋಡ್ತಾ ಇದ್ದರೆ ನಮಗೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ, ಏನು ಮಾಡಬೇಕು ಹೇಗಾಗ್ತದೆ ಅಂತ. ಹಾಗಾಗಿ ಇದನ್ನು ತಲೆಯಲ್ಲಿ ಟೆನ್ಷನ್ ಅಂತ ತಗೊಳ್ಬೇಡ, ಅದ್ರ ಜವಾಬ್ದಾರಿ ಅಂತ ತಗೊಳ್ಬೇಕು. ಇದು ಏನು ಇಲ್ಲ ಅಂತ ಬಿಡುವಾಗಿಲ್ಲ, ಏನು ಉಂಟಂತ ತಲೆಯಲ್ಲಿ ಹಚ್ಕೊಳ್ಳುವಾಗೇನಿಲ್ಲ, ಇದು ಸಾಮಾನ್ಯವಾಗಿ ಮಾಡುವಂಥದ್ದು. ಬಟ್ ನಾವು ನಾಡ್ದು 30 ತಾರೀಕಿಂದ 5 ತಾರೀಕು ಒಂದು 5-6 ದಿವಸ ನಮ್ಮ ಸಂಪೂರ್ಣ ದಿನವನ್ನು ನಮ್ಮ BLO ಕಳೆದರೆ ಆಗ ನಮ್ಮ ಪ್ರತಿ ಮನೆಗೆ ಅದು ಸಹ ನೀವು ನೋಡ್ಕೊಳ್ಬೇಕು. ನಮ್ಮ ಎಲ್ಲಿ ಕಾಲೋನಿ ಇರ್ತದೆ ಪಾಪದವರ, ಈ SC ST ಸಮುದಾಯದವರು ಅಥವಾ ಮಲೆಕುಡಿಕರು ಅಥವಾ ಪಾಪದ ಸಮುದಾಯದವ್ರದ್ದು ಓಟ್ ಕಳ್ಕೊಳ್ಳಿಕ್ಕೆ ಇದರಲ್ಲಿ ಹೆಚ್ಚಿಗೆ ಅವಕಾಶ ಇರೋದು. ಅದನ್ನು ನಾವು ಮೇಯ್ನು ಆ ತಾಂಡದಲ್ಲಿ ಕೆಲಸ ಮಾಡಬೇಕು. ಬೇರೆ ಎಲ್ಲ ಎಜುಕೇಟೆಡ್ ಟೀಚರ್ಸ್, ಮಾಸ್ಟರ್ಸ್ ಇರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ಸ್ ಇರ್ಬೋದು, ಯಾರೋ ವಿದ್ಯಾವಂತರು ಇರ್ಬೋದು, ಗೌರ್ಮೆಂಟ್ ಕೆಲಸದಲ್ಲಿರ್ಬೋದು, ಅವರೆಲ್ಲ ಮಾಡ್ಕೊಳ್ತಾರೆ, ಎನ್ರೋಲ್ ಮಾಡ್ಕೊಳ್ತಾರೆ. ನಾವು ಹೋಗಿದ್ರು ಖಂಡಿತ ಮಾಡ್ಕೊಳ್ತಾರೆ. ಬಟ್ ಈ ಜನರಿಗೆ ಪಾಪದವರ ಓಟನ್ನು ಹೋಗದಿರುವಾಗೆ ನಾವು ಹಿಡಿದಿಡುವುದು ನಮ್ಮೆಲ್ಲ ಕೆಲಸ. ಇವತ್ತು ಬಹಳ ಸಂತೋಷ, ತುಂಬ ಸೀರಿಯಸ್ ಆಗಿ ನನ್ನ ಲೆಕ್ಕದಲ್ಲಿ 98% ಎಲ್ಲರೂ ಬಂದಿದ್ದಾರೆ. ಇದು ಬಹಳ ಒಂದು ಮುಖ್ಯವಾದ ಸಭೆ, ಅದಕ್ಕೆ ತಾವು ಸಮಯ ಕೊಟ್ಟಿದ್ದೀರಾ. ಈ ಸಮಯವನ್ನು ಪುನಃ ಪದೇ ಯಾರು ಹೇಳಲಿಕ್ಕಿಲ್ಲ. SP ಸುರೇಶಣ್ಣ, ನೀವು ಅವರಿಗೆ ಹೇಳಲಿಕ್ಕಿಲ್ಲ, ಅವ್ರಿಗೆ ಯಾರಿಗೆ ಹೇಳಲಿಕ್ಕಿಲ್ಲ, ಅವರವರ ಕೆಲಸ ಅದು. ಆ ಬೂತಲ್ಲಿ ಎಷ್ಟು ಬಾಕಿ ಉಂಟಂತ 2 ತಾರೀಕು 3 ತಾರೀಕು ಗೊತ್ತಾಗಬೇಕು ಶಂಕರಣ್ಣ. ನಾವು ಫುಲ್ ಇನ್ವಾಲ್ವ್ ಆಗಿ ನಾವೇ BLO ತಗೊಂಡು ಅವರ ಫಾರ್ಮ್ ತಗೊಂಡು ಅವರ ಮನವಿ ತಗೊಂಡು ಕೊಡುವ. ಇದು ನಮಗೆ ಇನ್ನೊಬ್ಬರ ಮನೆಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಹ ಎಲ್ಲ ಈ SIR ಫಾರ್ಮ್ ತಗೊಂಡು. ಯಾಕಂದರೆ ನೀವೆಲ್ಲ ಅಥೆಂಟಿಕೇಟೆಡ್ BLO 2 ಅಂದರೆ ನಿಮಗೆ ಚುನಾವಣೆ ಆಯೋಗದಿಂದ ಇನ್ನು ಗುರುತಿನ ಚೀಟಿ ಸಹ ಬರ್ತದೆ. ಸರ್ಕಾರದ ಮತ್ತು ಚುನಾವಣಾಧಿಕಾರಿಯೊಂದಿಗೆ ನೇರ ಸಂಪರ್ಕ ಇರುವವರು ಯಾರು ಕೇಳಿದ್ರೆ BLO 2 ಅವರು. ಭಾಳ ಅರ್ಥ ಮಾಡ್ಕೊಳ್ಳಿ, ಬೂತ್ ಅಧ್ಯಕ್ಷರು ಅಲ್ಲ, BLO 2 ಅವರಿಗೆ ಪರಮಾಧಿಕಾರ ಇದೆ. ಈಗ ಸಹ ನಿಮಗೆ ಯಾರಿಗಾದರೂ ಕಷ್ಟ ಆಗ್ತದೆ, ನನಗೆ ಆಗೋದೇ ಇಲ್ಲ, ತುಂಬ ಕಷ್ಟ ಅಂತ ಹೇಳಿದರೆ ನೀವೇ ಯಾರ್ದಾದ್ರು ಹೆಸರು ಕೊಡಿ. ಇಲ್ಲದಿದ್ದರೆ ನೀವು ಕಂಟಿನ್ಯೂ ಆಗಿ ನಿಮಗೆ ಸಾಂವಿಧಾನಿಕವಾದ ಹುದ್ದೆ, ಅದರ ಒಳ್ಳೆ ವ್ಯಾಲ್ಯೂ ಇದೆ, ಅದನ್ನು ನೀವು ಒಳ್ಳೆತನಕ್ಕೆ ಉಪಯೋಗಿಸ್ಕೊಂಡ್ರೆ ಜನರ ಸೇವೆ ಮಾಡಲಿಕ್ಕಿರುವ ಒಳ್ಳೆ ಪ್ಲ್ಯಾಟ್ಫಾರ್ಮ್. ಆ ರೀತಿಯಲ್ಲಿ ತಾವು ಅದನ್ನು ತಗೊಳ್ಬೇಕಂತ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಆಯೋಜಿಸಿದ ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ಗೋಪಿನಾಥ್ ಭಟ್ರು ಮತ್ತು ಅವರಿಗೆ ಸಹಕರಿಸಿದ ಎಲ್ಲ ನಮ್ಮ ತಂಡದವರಿಗೆ ವಂದಿಸುತ್ತಾ ಈ ಕಾರ್ಯಾಗಾರವನ್ನು ನಡೆಸಲಿಕ್ಕೆ ನಾಸೀರವರು ಇಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ ಅವ್ರದ್ದು ತಂಡ ಇದೆ. ವಾಸಣ್ಣ ಮತ್ತು ಅವರ ತಂಡ ಮೊನ್ನೆ ಇದ್ದರು, ಅವರು ಬಹಳ ಪರಿಣಾಮಕಾರಿ. ಅವರನ್ನು ನಾವು ದೊಡ್ಡ ಚಪ್ಪಾಳೆ ಮೂಲಕ ಒಂದು ಅಭಿನಂದಿಸಬೇಕು. ಯಾಕಂದರೆ ಅವರು ಮಾಡುವ ಕೆಲಸ ನಮ್ಗೆ ಯಾರಿಗೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಎಷ್ಟು ಅರಿತುಕೊಂಡಿದ್ದಾರೆ ಅಂದರೆ, ಕೇಂದ್ರದಲ್ಲಿ ಕಾನೂನನ್ನು ತಂದ ಕೇಂದ್ರ ಸರ್ಕಾರವೂ ಇಷ್ಟು ತಿಳ್ಕೊಳ್ಳಿಲ್ಲ ಅಂತ ನಾನು ಎಣಿಸ್ತೇನೆ. ಅಷ್ಟು ಅದರ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡ್ತಾ ಸುಮಾರು 2-3 ತಿಂಗಳಿಂದ ಈ ಬಗ್ಗೆ ಕೆಲಸ ಮಾಡ್ತಿದ್ದಾರೆ. ಹಾಗೆ ದಯವಿಟ್ಟು ಅವರ ಎಲ್ಲ ಮಾತನ್ನು ನಾನು ಹೇಳಿದಾಗೆ ನೀವ್ಯಾರು ಪುಸ್ತಕ ಓಪನ್ ಮಾಡಬೇಡಿ. ಅವರು ಓಪನ್ ಮಾಡಿದೆ ಅಂತ ಹೇಳಿಕೊಂಡೆ ಮಾತ್ರ ಮಾಡಿ. ನಿಮಗೆ ಕೇಳುವಾಗ ಪುನಃ ಗೊತ್ತುಂಟು ಅಂತ ಎಣಿಸ್ಬೋದು, ಆದರೂ ನೀವು ಕೇಳಿದಷ್ಟು ನಿಮಗೆ ಪುನಃ ಒಂದೊಂದೇ ಕಲೀಲಿಕ್ಕೆ ಇರ್ತದೆ. ಹಾಗಾಗಿ ಅವರು ಮಾಡುವ ಕ್ಲಾಸನ್ನು ಭಾಳ ನೀಟಾಗಿ ಕೇಳಿ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅಂತ ಹೇಳ್ತಾ ಎಲ್ರಿಗೂ ವಂದಿಸ್ತೇನೆ.